ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಏನಪ್ಪ ತುಂಬ ವಿಶೇಷ ಅಂತಂದರೆ, ಏನಕ್ಕೆ ಈ ವ್ಲಾಗ್ ಮಾಡ್ತೀನಿ ಅಂತಂದರೆ, ನನ್ನ ಡ್ರೀಮ್, ನನ್ನ ಪಿ ಜಿ ಅದು ಅಫಿಷಿಯಲಿ ಓಪನಿಂಗ್ ಅಂತ ನಾಳೆ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ನಾನು ಕ್ಲೀನ್ ಮಾಡಿದ್ದೀನಿ. ಇವಾಗ ಜನ ತುಂಬ್ತಾ ಇದ್ದಾರೆ. ಹಾಗಾಗಿ ನಾವು ಆ್ಯಕ್ಚುಲಿ ಫಸ್ಟೆಷ್ಟು ಸ್ಟಾರ್ಟ್ ಮಾಡಬೇಕಿತ್ತು ಪೂಜೆನ, ಬಟ್ ಕೆಲವೊಂದು ರೀಸನ್ಸಿಂದ, ನಮ್ಮ ಪರ್ಸ್ನಲ್ ಇಶ್ಯೂಸಿಂದ ಆಗಿಲ್ಲ ಮಾಡೋದಕ್ಕೆ. ಸೊ ನಾಳೆ ಪೂಜೆ ಮಾಡ್ತಿದ್ವಿ. ಈಗ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಮಾಡಿದ್ವಿ. ಇವಾಗ ಟೈಮ್ ಬಂದು 11:30. ಸೊ ನಾಳೆ ಮಾರ್ನಿಂಗ್ ಆಲ್ಮೋಸ್ಟ್ 11ಗೆ ಭಟ್ರು ಬಂದು ಪೂಜೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಫ್ಯಾಮಿಲಿಯಿಂದ ಬರ್ತಾ ಇದ್ದಾರೆ. ಹಾಗೆ ನನಗೆ ಫುಲ್ ಖುಷಿ ಮೂಮೆಂಟ್. ಸೊ ಈ ಹ್ಯಾಪಿ ಮೂಮೆಂಟನ್ನು ನಮ್ಮ ಬ್ಲಾಗಲ್ಲಿ ಶೇರ್ ಮಾಡಬೇಕು ಅಂತ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಊಟ ಆಯಿತು, ನಂದು ಮಲಗಬೇಕು. ನಾಳೆ ಮಾರ್ನಿಂಗ್ ನನ್ನ ರೂಟೀನ್ ನಾನು ತೋರಿಸ್ತೀನಿ. ಸೊ ಗುಡ್ ನೈಟ್. ಮಾರ್ನಿಂಗ್ 6 o'clock ಇವಾಗ ಇತ್ತು. ಮತ್ತು ಪುನಃ ಎಲ್ಲ ಮನೆ ಮುಗಿಸಿ ನಾನು ಸ್ನಾನ ಮಾಡಿಕೊಂಡು ಫುಲ್ಲೆಲ್ಲ ಕ್ಲೀನ್ ಆಗಿದೆ. ಇವಾಗ ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಎಲ್ಲ ಇಡೋಣ ಅಂತ ಫುಲ್ಲು ಎಕ್ಸೈಟೆಡ್ ಆಗಿದ್ದೀನಿ. ಅಪ್ಪಂಗೆ ಫೋನ್ ಮಾಡಿದ್ರೆ ಬರ್ತಾ ಇದ್ದಾರೆ ಎಲ್ಲರೂ ಇವಾಗ. ಸೊ ಲೆಟ್ಸ್ ಗೋ. ಮನೇಲಿದ್ದಾಗ ಬೆಳಿಗ್ಗೆ ಎದ್ದು ರಂಗೋಲಿ ಇಡೋ ಹವ್ಯಾಸನ ರೂಢಿಸ್ಕೊಂಡಿದ್ದೆ. ಇವಾಗ ಮತ್ತೆ ಬ್ಯಾಕ್ ಟು ಮೈ ಲೈಫ್ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಸಿಗುವಂಥ ಆ ಫ್ರೆಶ್ ಏರ್, ಹಾಗೆ ಆ ಹಕ್ಕಿಗಳ ಕಲರವ, ಇದನ್ನೆಲ್ಲ ಕೇಳ್ತಾ ಇದ್ದಾಗ ಹೋಮ್ಲಿ ಫೀಲ್ ಅನಿಸುತ್ತೆ. ನಮ್ಮ ಪಿ ಜಿ ಇರೋದು ಸಹ ಹಾಗೇ ತುಂಬ ಖುಷಿಯಾಗುತ್ತೆ. ಆ ವೆದರ್, ಆ ಲೊಕೇಶನ್ ನೋಡಿದಾಗ ಮನೇಲೇ ಇದ್ದೀನಿ ಅಂತ ಅನಿಸ್ಬಿಡುತ್ತೆ. ಊರಿಂದ ಅಪ್ಪ, ಅಮ್ಮ, ಅಣ್ಣ ಹಾಗೆ ತಂಗಿ ಬಂದಿದ್ದರು. ಅವ್ರ ಪಾಪ ಬೆಳಿಗ್ಗೆ 4:30ಗೆ ಹೊರಟು ಆಲ್ಮೋಸ್ಟ್ ಒಂದು 7:30 ಹೀಗೆ ಮಂಗಳೂರು ರೀಚ್ ಆಗಿದ್ರು. ಹಾಯ್ ಹೇಳಿ. ಓಂ ಗಣಾನಾಂ ಗಣಪತಿಂ ಹವಾಮಹೇ ಕವಿಂ ಕಾಮೇನಾಂ ನಮೋಸ್ತುತಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾಂ ಶ್ರೀವಸಾದನಂ ಎಲ್ಲನಾ ವಿಶ್ವಾಂತರಿಂ ಸಮರ್ಪಯಾಮಿ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಪೂಜೆ ಮುಗಿಸ್ಕೊಂಡು ಅಪ್ಪ, ಅಮ್ಮ, ಅಣ್ಣ, ತಂಗಿ ಶಾಪಿಂಗ್ ಮುಗಿಸ್ಕೊಂಡ್ರು. ಆಮೇಲೆ ಒಂದೆರಡು ಕಡೆ ಟೆಂಪಲ್ ಹೋಗೋದಿತ್ತು, ಅದೆಲ್ಲ ಹೋಗಿ ಮಧ್ಯಾಹ್ನ 1 ಗಂಟೆಗೆ ನಾನು ಅವ್ರ ಜೊತೆ ಜಾಯ್ನ್ ಆಗಿ ಕುದ್ರೋಳಿ ಟೆಂಪಲಲ್ಲಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹಾಗೆ ಊರಿಗೆ ಹೊರಟ್ವಿ. ಸುಳ್ಯ ರೀಚ್ ಆಗಿ ಅಲ್ಲಿಂದ ನೆಕ್ಸ್ಟ್ ಡೇ ಮನೆಯಲ್ಲಿ ಒಂದು ಚಿಕ್ಕದಾಗಿ ಹರಕೆ ಇತ್ತು. ಹಾಗೆ ಅದಕ್ಕೋಸ್ಕರ ಐಟಮ್ ಪರ್ಚೇಸ್ ಮಾಡಿ ಆಮೇಲೆ ಮನೆಗೆ ಸ್ವಲ್ಪ ಥಿಂಗ್ಸ್ ಬೇಕಿತ್ತು, ಅದನ್ನು ತಗೊಂಡು ಮನೆಗೆ ರೀಚ್ ಆಗಬೇಕಾದ್ರೆ 6 ಗಂಟೆ ಆಗಿತ್ತು. ಇನ್ನು ಮಂಗಳೂರಲ್ಲಿ ಡಿಮಾರ್ಟಿಂದ ಮನೆಗೆ ಬೇಕಾಗಿರೋ ಸ್ವಲ್ಪ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡಿದ್ವಿ. ಹಾಗೆ ಇದನ್ನು ತೊಗೊಬಂದು ನೀಟಾಗಿ ಜೋಡಿಸಿಟ್ಟು ನೆಕ್ಸ್ಟ್ ನೈಟ್ ಡಿನ್ನರ್ಗೆ ರೆಡಿ ಮಾಡ್ತಾಯಿದ್ದೀವಿ. ತಿಂಗಳಿಗೆ 2 ಸರಿ ಬರೋದು, ಬಂದಾಗ ಅದು ಇದು ಕೆಲಸ ಅಥವಾ ಏನಾದರೂ ಫಂಕ್ಷನ್ಸ್ ಇದ್ದೇ ಇರುತ್ತೆ. ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆಲ್ಮೋಸ್ಟ್ ಎಲ್ಲ ರೆಕಾರ್ಡಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಮತ್ತು ಪುನಃ ಹೋಗಿ ಫೋನ್ ಎಲ್ಲೋ ಇರುತ್ತೆ, ನಾವೆಲ್ಲೋ ಇರ್ತೀವಿ, ಎಲ್ಲ ಕಡೆ ಹೋಗಿ ರೆಕಾರ್ಡಿಂಗ್ ಮಾಡೋದಕ್ಕೂ ಆಗಲ್ಲ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಗುಡಿಗೊಂದು ಹರಕೆ ಇತ್ತು. ಹಾಗಾಗಿ ಮನೆಯವರೆಲ್ಲ ಅದರ ಅರೇಂಜ್ಮೆಂಟ್ಸಲ್ಲಿ ಬ್ಯುಸಿ ಆಗಿದ್ದರು. ಟೈಮ್ ತುಂಬಾ ಬೇಗ ಹೋಯಿತು. ನಮಗೆ ಬರೀ ನೈಟ್ ಬಂದು ಮಲಗಿದಷ್ಟೇ ಗೊತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಕಡೆ ಈ ಕಡೆ ಅರೇಂಜ್ಮೆಂಟ್ಸ್ ಅಂತ ಓಡಾಡೋದಾಯಿತು. ಅಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು. ಊಟ ಮುಗಿಸ್ಕೊಂಡು ಹಾಗೆ ಹೊರಡಬೇಕಿತ್ತು.
ಮೆಲ್ಲ. ನಾನು ಹೇಳಿದ್ನಲ್ಲ ಹಾಗೆ ಆಯಿತು. ಮಧ್ಯಾಹ್ನ ಊಟ ಆಗೋಷ್ಟೊತ್ತಿಗೆ 2:30 ಆಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾವು 5 ಗಂಟೆಗೆ ನಾವು 3 ಜನನೂ ಹೊರಟ್ವಿ. ಇದಾಗಿತ್ತು ನನ್ನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಮತ್ತೆ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಫಾರ್ ವಾಚಿಂಗ್.